ಸುರೇಶ್ ಗೌಡ ಅವರೇ ಈ ಮಾತನ್ನ ಹೇಳ್ತಿದ್ದಾರೆ. ನಾಗಮಂಗಲದ ಮಾಜಿ ಶಾಸಕರೇ ಸಿಡಿಸಿದ್ದಾರೆ ಹೊಸ ಬಾಂಬ್. ಬಾಂಗ್ಲಾ ಪ್ರಜೆಗಳ ಕೈವಾಡದ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಸುರೇಶ್ ಗೌಡ ಅವರು. ಇಬ್ಬರು ಕೇರಳ ಮೂಲದವರು ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅವರಿಬ್ರು ಕೂಡ ನಿಷೇಧಿತ PFI ಸಂಘಟನೆಗೆ ಸೇರಿದ್ದವರು ಅನ್ನುವಂತ. ಕೇರಳದವರು ಇದ್ದದ್ದು ನಿಜ. ಅಂದ್ರೆ AS41 A66 ಇಬ್ರು ಇದ್ದಾರೆ. ಒಂದು ಏನು ನನ್ನ ಹೆಸರಿತ್ತು. ಇವರು ಬಂದಿದ್ರು. ಆಮೇಲೆ ಅಲ್ಲಿ ಪಾತ್ರೆ ಮಾರ್ತಾ ಇದ್ರು. ಆಮೇಲೆ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹಲವು ದಿನಗಳಿಂದ ಅಲ್ಲಿದ್ರು. ಮೆಡಿಕಲ್ ಶಾಪ್ಗೆ ಹೋಗಿದ್ರು. ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಒಂದು 200 ಮಾಸ್ಕ್ ಅನ್ನ ತಗೊಂಡಿದ್ರು, ಕವರ್ ಮಾಡ್ಕೊಂಡಿದ್ರು. ಅವ್ರು ಯಾಕೆ ಬಂದಿದ್ರು? PFI ಸಂಘಟನೆಗೆ ಸೇರಿದಂಥವ್ರು ಅಂತೇಳಿ ನಿನ್ನೆ ಮಾಹಿತಿ. ಈಗ ಸುರೇಶ್ ಗೌಡ ಹೇಳ್ತಿರೋದು ಬಾಂಗ್ಲಾದೇಶಿಗರು ಅಲ್ಲಿ ಬಂದು ನೆಲೆಸಿದ್ದಾರೆ, ಅವರಿಗೆ ಈ ಅಭ್ಯಾಸ ಇದೆ ಪೆಟ್ರೋಲ್ ಬಾಂಬ್ ಎಸೆಯುವಂಥದ್ದು. ಅವ್ರು ಹೇಳ್ತಿರೋದು ಕರ್ನಾಟಕದಲ್ಲಿ ಇಂಥ ಅಭ್ಯಾಸ ಇಲ್ಲ. ಮ್ಯಾಕ್ಸಿಮಮ್ ಕಲ್ಲೆಸಿತೀವಿ, ಟೈರ್ಗೆ ಬೆಂಕಿ ಹಚ್ತೀವಿ, ಬಸ್ಸಿಗೆ ಕಲ್ಲೆಸಿತೀವಿ. ಈಗ ಅದು ಕೂಡ ಕಡಿಮೆ ಆಗಿದೆ. ಹೇಳಿ ಬಸ್ಸಿಗೆಲ್ಲ ಕಲ್ಲೆಸಿಬೇಡ್ರಪ್ಪ, ನಮ್ಮದೇ ಬಸ್ಸು ಹಾಳಾಗತ್ತೆ ಅಂತ. ಅದಕ್ಕೂ ಈಗ ನೀವು ನೋಡಿದಿರಾ ಬಸ್ಸಿಗೆ ಕಲ್ಲೆಸೆಯೋದು ಇಲ್ಲ. ಮೊದಲೆಲ್ಲ ಎಸೆಯೋದೇ ಬಸ್ಸಿಗೆ. ಆಮೇಲೆ ಇದಕ್ಕೆ ಗಾಜಿನ ಇದಕ್ಕೆಲ್ಲ ಬಿಲ್ಡಿಂಗ್ ಎಲ್ಲ ಕಲ್ಲು ಬಿಸಾಕೋದು. ಆಮೇಲೆ ಬಿಲ್ಡಿಂಗ್ ಎಲ್ಲ ಕಲ್ಲು ಬಿಸಾಕೋದನ್ನ ನಿಲ್ಲಿಸಿದ್ದು ಒಬ್ಬರೇ, ರಾಜ್ಕುಮಾರ್. ಬೆಂಗಳೂರಿನಲ್ಲಿ ಅಥವಾ ಬೇರೆ ಯಾವುದೇ ಭಾಗದಲ್ಲಿ ಈ ಗ್ಲಾಸ್ ಹೌಸ್ ಇರುತ್ತೆ ಅಥವಾ ಗ್ಲಾಸ್ನಿಂದ ಮಾಡಿದಂಥ ಬಿಲ್ಡಿಂಗು, ಇದನ್ನೆಲ್ಲ ಬಚಾವ್ ಮಾಡಿದ್ದು, ಅನೇಕ MNC ಬಿಲ್ಡಿಂಗ್ಗಳನ್ನು ಬಚಾವ್ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಫೋಟೋ ಮತ್ತು ಕರ್ನಾಟಕದ ಬಾವುಟ. ನೀವು ನೋಡಿಬೇಕಿದ್ರೆ ಈ ದೊಡ್ಡ ಗಲಾಟೆ ಆಗ್ತಾ ಇರುತ್ತೆ ಅಂದಿಟ್ಕೊಳ್ಳಿ. ಈ ನೋಡಿದ ತಕ್ಷಣ ಅಭಿಮಾನ ಬಂದ್ಬಿಡುತ್ತೆ. ರಾಜ್ಕುಮಾರ್ ಒಂದು ಫೋಟೋ ಹಾಕ್ಬಿಡ್ತಾರೆ. ಯಾವ ನನ್ನ ಮಗನಿಗೆ ಅದಕ್ಕೊಂದು ಕಲ್ಲೆಸಕ್ಕೆ ಮನಸ್ಬಿಡಲ್ಲ. ಆಯ್ತಾ? ಅಂದರೆ ನಾವು ಇದು ಕಟ್ಟಿದ್ದೀವಪ್ಪ, ನಿಮಗೆ ಸಪೋರ್ಟ್ ಇದೆ ಅಂತ. ಅದರ ಪಕ್ಕದಲ್ಲಿ ಕರ್ನಾಟಕದೊಂದು ಫ್ಲಾಗ್ ಹಾಕಿರ್ತಾರೆ. ನೀವು ನೋಡಿಬೇಕಿದ್ರೆ ಗ್ಲಾಸ್ ಹೌಸ್ ಇರುವಂಥ ಯಾವುದೇ ಎಂಥದೇ ಸಂದರ್ಭದಲ್ಲೂ ಕೂಡ ಅದು ಬೇಕು. ಆಮೇಲೆ ಇನ್ನೊಂದು ನಾವು ಹೇಳ್ತಾ ಇದ್ವಿ, ದಯವಿಟ್ಟು ಟಯರನ್ನು ಕೂಡ ರೋಡ್ ಮಧ್ಯದಲ್ಲಿ ಸುಡಬೇಡ್ರಪ್ಪ. ರೋಡ್ ಮಧ್ಯದಲ್ಲಿ ಸುಡಬೇಡಿ. ಸುಡಬೇಕಾ? ಈಗ ನಿಮಗೆ ಪ್ರೊಟೆಸ್ಟ್ ಮತ್ತೆ ಹೆಂಗೆ ಪ್ರೊಟೆಸ್ಟು ಬೇಕಿದ್ರೆ ರೋಡ್ಗೆ ನೀವು ಅಡ್ಡ ಒಂದು ಮರ ಇಟ್ಟಿರಿ, ಆಯಿತಾ? ಒಂದು 4 ಚೇರ್ ಹಾಕಿ ಕೂತ್ಕೊಳ್ಳಿ, ಪ್ರೊಟೆಸ್ಟ್ ಮಾಡಿ 1-2 ಗಂಟೆ. ಆಮೇಲೆ ಎದ್ದೋಗಿ. ನೀವು ಟೈರ್ ಹಾಕಿದರೆ ಏನಾಗುತ್ತೆ, ಆ ಟೈರ್ ಇದೆಯಲ್ಲ ಪೆಟ್ರೋಲನ್ನು ಕೂಡ ಸುಡುತ್ತೆ ಅದು. ಒಮ್ಮೆ ರೋಡ್ ತೂತಾದರೆ ಯಾವನು ಬಂದು ಸಾಯ್ತಾನೆ ಯಾವನು ಗೊತ್ತು. ಈಗ ನಾಗಮಂಗಲದಲ್ಲಿ ಅವ್ರು ಹೇಳ್ತಿರೋದು, ನಾಗಮಂಗಲದಲ್ಲಿ ಕೆಲ ಬಾಂಗ್ಲಾದವರು ಕೂಡ ಕೈ ಜೋಡಿಸಿದ್ದಾರೆ, ಕೆಲ ಬಾಂಗ್ಲಾದವರು ವಾಸವಿದ್ದಾರೆ. ಹೇಗೆ ಬಂದರೂ ಗೊತ್ತಿಲ್ಲ. ಅಂದರೆ ನಾವೊಂದು ಸ್ಟೋರಿ ಮಾಡಿದ್ವಿ, ಬಾಂಗ್ಲಾದೇಶಿಗರು ಯಾವ ರೀತಿ ಒಳನುಸುಳ್ತಾ ಇದ್ದಾರೆ ಅಂತೇಳಿ. ಯಾರು ಕರೆದುಕೊಂಡು ಬಂದರೂ ಗೊತ್ತಿಲ್ಲ. ನಾನು ಶಾಸಕನಾಗಿದ್ದಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೇನೆ. ಮೇಲ್ನೋಟಕ್ಕೆ ಮಾತ್ರ ನಾಗಮಂಗಲ ಸಹಜ ಸ್ಥಿತಿಗೆ ಬಂದೆ, ಆದರೆ ಇಂದಿಗೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಗಲಭೆ ತನಿಖೆ NIA ಕೊಡಬೇಕು ಅಂತೇಳಿ ಸುರೇಶ್ ಗೌಡ ಒತ್ತಾಯವನ್ನು ಮಾಡಿದ್ದಾರೆ. ನಾಗಮಂಗಲದಲ್ಲಿ ಕೆಲ ಬಾಂಗ್ಲಾದೇಶಿಗರು ವಾಸವಿದ್ದಾರೆ, ಹೇಗೆ ಬಂದರೂ ಯಾರು ಕರೆದುಕೊಂಡು ಬಂದರೂ ಗೊತ್ತಿಲ್ಲ. ನಾನು ಶಾಸಕನಾಗಿದ್ದಾಗ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ, ಕ್ರಮ ತಗೊಳ್ಳಿ ಅಂತೇಳಿ. ಯಾರು ತಗೊಂಡಿಲ್ಲ. ಮೇಲ್ನೋಟಕ್ಕೆ ಮಾತ್ರ ನಾಗಮಂಗಲ ಸಹಜ ಸ್ಥಿತಿಗೆ ಬಂದ ರೀತಿಯಲ್ಲಿ ಕಾಣ್ತಾ ಇದೆ, ಒಳಗೆ ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತೇಳಿ ಸುರೇಶ್ ಗೌಡ ಹೇಳಿದ್ದಾರೆ. ಸುರೇಶ್ ಗೌಡ ಇದೀಗ JDSನ ನಾಯಕರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಅದರಲ್ಲಿ ತೋರಿಸಿದಾಗ ಅದು ಭವಿಷ್ಯದಲ್ಲಿ ನಾಗಮಂಗಲ ತಾಲೂಕಿಗೆ ಒಂದು ರೀತಿ ಆಘಾತಕಾರಿ ಆಗಿರ್ತಕ್ಕಂಥ ವಿಷಯಗಳು ಬೆಳಕಿಗೆ ಬರ್ತಾಯಿದೆ. ಪೊಲೀಸ್ನವರು ಅರೆಸ್ಟ್ ಮಾಡಿ ಮಲ್ಲಾಪುರ ಜಿಲ್ಲೆಯ ಇಬ್ಬರು ಯುವಕರು ಅದರಲ್ಲಿ ತೋರಿಸಿದಾಗ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅವತ್ತಿನ ಗೃಹ ಸಚಿವರಿಗೂ ಸಹ ನಾನು ಒಂದು ಕಿವಿ ಮಾತು ಹೇಳಿದ್ದೆ. ನಮ್ಮ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶಿಯರು ಸಹ ಇದ್ದಾರೆ. ಅವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ, ಅವರೆಲ್ಲ ಯಾವ ರೀತಿ ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ತೋಟಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರು ಕರ್ಕೊಂಬಂದಿದ್ದಾರೆ, ಸ್ವಲ್ಪ ಹುಷಾರ ನೋಡಿ ಅಂತಕ್ಕಂಥದ್ದು ಹೇಳಿದೆ. ಅವತ್ತು ಸಹ ಇಲಾಖೆ ಎಚ್ಚೆತ್ತುಕೊಳ್ಳಲಿಲ್ಲ. ಯಾರೂ ಸಹ ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥ ನಿಪುಣರಲ್ಲದಿದ್ದರೆ ಎಲ್ಲರೂ ಆರ್ಡಿನರಿ ಜನಗಳು ಎಸೆಯೋದಕ್ಕಾಗಲ್ಲ. ಅದನ್ನು ಆರ್ಡಿ ಜನಗಳ ಕೈಲಿ ಕೊಟ್ಟರೆ ಅವರವರು ಸುಟ್ಕೊಂಡಿರ್ತಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದರ ತನಿಖೆಯನ್ನು ಸಂಪೂರ್ಣವಾಗಿ NIA ಕೊಡಿ. ಇದು ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ, ಇಲ್ಲಿ ಎಲ್ಲ ಜನಾಂಗದರ ಭದ್ರತೆ ದೃಷ್ಟಿಯಿಂದ NIA ಕೊಡಿ. ಮಲಪ್ಪುರಂ ಅಂತಕ್ಕಂಥದ್ದು ಯಾವುದಕ್ಕೆ ಫೇಮಸ್ಸು, ಏನಕ್ಕೆ ಫೇಮಸ್ಸು ಅಂತಕ್ಕಂಥ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಮಂತ್ರಿಗಳು ಹೇಳ್ತಾರೆ
ಬೇಕ್ರಿ ಕೆಲಸ ಮಾಡೋಕ್ಕೆ ಬಂದಿದ್ರು. ಕೆಲಸ ಮಾಡೋಕ್ಕೆ ಕೂಲಿ ಮಾಡೋಕ್ಕೆ ಬಂದವ್ರಿಗೆ ಗಣೇಶ ಮೆರವಣಿಗೆಯಲ್ಲಿ ಏನು ಕೆಲಸ ಇತ್ತು? ಅಲ್ಲಿ ಕಲ್ಲು ಹೊಡಿತಕ್ಕಂಥ ಪ್ರಮೇಯ ಯಾಕೆ ಮಾಡಿದ್ರು? ಇನ್ನು ಮುಂದಿನ ವಾರ ರಿಲೀಸ್ ಆಗ್ತೀನಿ, ನಾಳೆ ರಿಲೀಸ್ ಆಗ್ತೀನಿ ಅಂತ ಡಿ ಗ್ಯಾಂಗ್ ದಿನಗಳನ್ನ ದೂಡುತ್ತಿದ್ದಾರೆ. ಬಿಡುಗಡೆ ಭಾಗ್ಯ ಮಾತ್ರ ಸದ್ಯಕ್ಕಂತೂ ಇಲ್ಲ. ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಮುಗಿದಿದ್ದು ಮತ್ತೆ ಅವರಿಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜಗಮಗಿಸೋ ಲೈಫ್ ಲೀಡ್ ಮಾಡ್ತಾ ಇದ್ದ ದರ್ಶನ್ ಈಗ ಜೈಲಲ್ಲಿ ಕತ್ತಲ ಕೋಣೆಯಲ್ಲಿ ಮಲಗುವಂತಾಗಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಕಂಬಿ ಹಿಂದೆ ಹೋಗಿ 3 ತಿಂಗಳಾಗ್ತಾ ಬರ್ತಾ ಇದೆ. ಪ್ರಕರಣದ ತನಿಖೆ ವೇಗವಾಗಿ ಸಾಗ್ತಾ ಇದ್ದು ನಾಳೆ ಏನಾಗುತ್ತೆ ಅಂತ ದಿನ ದೂಡ್ತಾ ಇದ್ದಾರೆ. ಇವತ್ತು ಜಡ್ಜ್ ಮುಂದೆ ಡೆವಿಲ್ ಗ್ಯಾಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು. ಕಂಬಿ ಹಿಂದಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಾಕು ಅನಿಸ್ತಾ ಇದೆ. ಸದ್ಯ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯವಾಗಿದ್ದು ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಇವತ್ತು ಮಧ್ಯಾಹ್ನ 1:15ಕ್ಕೆ 24ನೇ ಎಸಿಎಂಎಂ ನ್ಯಾಯಾಧೀಶರ ಎದುರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿದ್ದಾರೆ. ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಕಮಿಟಲ್ ಮಾಡುವ ಸಾಧ್ಯತೆ ಇದೆ. ಇನ್ನು ಡಿಜಿಟಲ್ ಎವಿಡೆನ್ಸ್ ಕೊಟ್ಟಿಲ್ಲ ಅಂತ ಕಮಿಟಲ್ಗೆ ಆರೋಪಿಗಳ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ರು. ಹೀಗಾಗಿ ಇವತ್ತು ಆರೋಪಿಗಳ ಪರ ವಕೀಲರಿಗೆ ಡಿಜಿಟಲ್ ಎವಿಡೆನ್ಸ್ ನೀಡುವ ಸಾಧ್ಯತೆ ಇದೆ. ಇವತ್ತು ಪ್ರಾಸಿಕ್ಯೂಷನ್ ಡಿಜಿಟಲ್ ಎವಿಡೆನ್ಸ್ ನೀಡಿದೆ ಆದರೆ ಇವತ್ತೇ ಪ್ರಕರಣ ಕಮಿಟಲ್ ಆಗುವ ಸಾಧ್ಯತೆ ಇದೆ. ಒಂದ್ ವೇಳೆ ಕಮಿಟಲ್ ಮಾಡಿದ್ರೆ ಕೇಸ್ ಹೈಕೋರ್ಟ್ಗೆ ಹೋಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಆರಂಭದಲ್ಲಿ 14 ದಿನಗಳೇ ಕೊಡ್ತಾ ಇದ್ರು ನ್ಯಾಯಾಂಗ ಬಂಧನ. ಮ್ಯಾಕ್ಸಿಮಮ್ ಒಂದು ನ್ಯಾಯಾಂಗ ಬಂಧನ ಕೊಡೋದಂದ್ರೆ 14 ಅಂದರೆ ಭಾಳ ದೊಡ್ಡ ಕ್ರೈಮ್ ಆಗಿದೆ ಅಂತ ಲೆಕ್ಕ. ಮತ್ತೆ ಕಡಿಮೆ ಆಯಿತು. ಈಗ 3 ದಿವಸ ಏನೋ ಕೊಟ್ಟಿದ್ರು. ಇವತ್ತು ಮತ್ತೆ ನ್ಯಾಯಾಂಗ ಬಂಧನ ಕೋರ್ಟ್ ಮುಂದೆ ಹೋಗಬೇಕಾಗತ್ತೆ. ಆಮೇಲೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾವು ಯಾರು ಮಾದೇಶ್ ಬಗ್ಗೆ ಕೇಳೋಣ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇದಾದ ನಂತರ ಫಾಸ್ಟ್ ಟ್ರ್ಯಾಕ್ ಕೋರ್ಟಾ ಹೈಕೋರ್ಟಾ ಅಂತೇಳಿ ಒಂದು ಸುದ್ದಿ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದರೆ ಬಹಳ ಬೇಗ ತನಿಖೆ ಎಲ್ಲ ನಡೆದು ಟ್ರಯಲ್ ಎಲ್ಲ ನಡೆದು ಇತ್ಯರ್ಥ ಆಗಿ ಶಿಕ್ಷೆ ಪ್ರಮಾಣ ಯಾವ್ದು ಏನು ಅನ್ನೋದು ಗೊತ್ತಾಗ್ಬಿಡ್ತದೆ ಅಂತೇಳಿ. ಇಲ್ಲ ಅಂತಂದ್ರೆ ಹೈಕೋರ್ಟ್ ಅಂತಂದ್ರೆ ಏನು ಹೈಕೋರ್ಟಲ್ಲಿ ಆಗೋದು ಮತ್ತು ಇದರಲ್ಲಿ ಆಗೋದು ಅಂದ್ರೆ ಹೈಕೋರ್ಟಲ್ಲಿ ಆಗುವಾಗ ಸಮ್ಟೈಮ್ಸ್ 1 ತಿಂಗಳಿಗೊಮ್ಮೆ ಆಗಬಹುದು. ಇದರಲ್ಲಿ ಹಾಗಲ್ಲ. ವಾರದಲ್ಲಿ 3 ದಿವಸ ಪಟ 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 ಇದಾಗಿ ತನಿಖೆ ಆಗುತ್ತೆ. ಈಗ ಕೆಲವುದರಲ್ಲಿ ಡಿಮಾಂಡ್ ಇವರು ಮಾಡಬೇಕಾಗತ್ತೆ, ಸರ್ಕಾರ ಮಾಡಬೇಕಾಗತ್ತೆ. ಈಗ ಜಯಲಲಿತಾ ವಿಚಾರದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್